ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಬಿಹಾರಿ ಮೂಲದ ಕಾರ್ಮಿಕ ಟಿಂಕು ಶರ್ಮನ ಭೀಕರ ಹತ್ಯೆ ಪ್ರಕರಣ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಶುಕ್ರವಾರ ಸಾಗರದಲ್ಲಿ ಪ್ರತಿಭಟನೆ ನಡೆದಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಾಗರ ನಗರದ ಶಿವಮೊಗ್ಗ ರಸ್ತೆಯ ರೂಟ್ ಟಾಪ್ ಕೆಫೆಯಲ್ಲಿ ಕೆಲಸಕ್ಕಿದ್ದ ಬಿಹಾರಿ ಮೂಲದ ಯುವಕ ಟಿಂಕು ಶರ್ಮನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಈ ಕೃತ್ಯವನ್ನ ಖಂಡಿಸಿ ಶುಕ್ರವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಡಿವೈಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಗ್ರಹ ಪತ್ರ ನೀಡಿದ್ರು. ಟಿಂಕು ಶರ್ಮಾಗೆ ಕ್ರೂರ ಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ. ಕೊಲೆಯ ಬಳಿಕ ಆತನ ದೇಹವನ್ನ ಕಾರಿನಲ್ಲಿಟ್ಟುಕೊಂಡು ಸುಮಾರು 2 ಗಂಟೆಗಳ ಕಾಲ ಇಡೀ ನಗರವನ್ನು ಸುತ್ತಾಡಿದ್ದಾರೆ ಎಂಬ ಆಘಾತಕಾರಿ ಮಾಹಿತಿ ಲಭ್ಯವಾಗಿದೆ. ಇದರ ಹಿಂದೆ ದೊಡ್ಡ ಸಂಚಿದ್ದು ಉನ್ನತ ಮಟ್ಟದ ತನಿಖೆಯಾಗಬೇಕು. ಪೊಲೀಸರು ಕೇವಲ ಗಾಂಜಾ ಕಡಿವಾಣ ಹಾಕಲು ಮುಂದಾಗ್ತಾ ಇದ್ದಾರೆ. ಆದರೆ ನಗರದಲ್ಲಿ ವಿವಿಧ ರೀತಿಯ ಮಾದಕ ವಸ್ತುಗಳ ಮಾರಾಟ ಆಗ್ತಿದ್ದು ಕಡಿವಾಣ ಹಾಕಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದ ಬಜರಂಗದಳ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ ಆಗ್ರಹಿಸಿದರು. ಸಾಗರದಲ್ಲಿ ನಿನ್ನೇನು ಘಟನೆ ನಡೆದಿದೆ ಅದು ದುರದೃಷ್ಟಕರ. ಸಾಗರದ ಜನ ಈ ತನಕ ಇಂತಹ ಕೃತ್ಯವನ್ನು ನೋಡಿರಲಿಲ್ಲ. ಏಕೆಂದರೆ ಮಂಗಳೂರು ಶಿವಮೊಗ್ಗ ರಸ್ತೆಯಲ್ಲಿರುವ ರೂಟ್ ಕೆಫೆ ಮಾಲೀಕ ಕೇವಲ ಸಂಬಳದ ವಿಚಾರ, ಹಣಕಾಸಿನ ವಿಚಾರಕ್ಕೆ ಈ ಕೊಲೆ ಆಗಿದ್ದಲ್ಲ. ಇದರ ಹಿಂದೆ ಬೇರೆಯೇ ವಿಚಾರ ಇದ್ದಾವೆ. ಪೊಲೀಸ್ ಇಲಾಖೆ ಉನ್ನತ ತನಿಖೆ ಮಾಡಿ ಈ ಸತ್ಯಾಸತ್ಯತೆಯನ್ನು ಬಯಲು ಮಾಡಬೇಕು. ಹಾಗೆ ಕಾಣದ ಕೈಗಳು, ಏಕೆಂದರೆ ಆರೋಪಿಯ ಪರವಾಗಿ ಮಂಗಳೂರು ಸೈಡಿಂದ ಸಹ ಪೊಲೀಸರ ಮೇಲೆ ಪ್ರೆಷರ್ ಬಂದಿದೆ ಅಂತ ನಮಗೆ ವಿಚಾರ ಬಂದಿದೆ. ಯಾವುದೇ ಇಂತಹ ಇದಕ್ಕೆ ಕಡಿವಾಣ ಕೊಡದೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಹಾಗೂ ನಿನ್ನೆ ಅವನು ಕೊಲೆ ಮಾಡಿದ ನಂತರ ಮನೆ ಹತ್ರ ಬಂದು ಕಾರ್ನ ತಗೊಂಡು ನಿಲ್ಲಿಸಿ ಮನೇಲಿ ಮಲಗಿರ್ತಾನೆ ಅಂತ ಪೊಲೀಸ್ ಇಲಾಖೆ ಸುದ್ದಿ ಬಂತು. ಆದರೆ ಪೊಲೀಸ್ ಇಲಾಖೆ ಆ ಕಾರ್ನ ಅಲ್ಲಿ ಮಾಜೂರು ಮಾಡೋದನ್ನ ಬಿಟ್ಟು ಪೇಟೆಯಲ್ಲಿ ತಗೊಂಡ್ಬಂದಿದ್ದಾರೆ, ಅಲ್ಲಿ ಇಲ್ಲಿ ತಗೊಂಡ್ಬಂದು 2 ಗಂಟೆಗಳ ನಂತರ ಮತ್ತೆ ಆ ಸ್ಥಳಕ್ಕೆ ತಗೊಂಡೋಗಿದ್ದಾರೆ ಅಂತ ಸಾರ್ವಜನಿಕರು ನಮಗೆ ತಿಳಿಸಿದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಸ್ಪಷ್ಟನೆ ಕೊಡಬೇಕು. ಹಾಗೂ ಮಾನ್ಯ SP ಅವರು ಸಹ ನಿನ್ನೆ ಸಾಗರಕ್ಕೆ ಭೇಟಿ ಕೊಟ್ಟಿದ್ರು ಈ ಕೊಲೆ ವಿಚಾರವಾಗಿ. ಆದರೆ ಈ ಕೊಲೆ ವಿಚಾರದಲ್ಲಿ ಕೇವಲ ಒಂದು ಸಣ್ಣ ಸ್ಟಿಕ್ಕಿಂದ ಹೊಡೆದ, ಅವನಿಗೆ ನೀರು ಕೊಟ್ಟಿಲ್ಲ, ಸತ್ತೋದ ಅಂತ ಹೇಳ್ತಾರೆ. ಆದರೆ ಅದು ಮೃತದೇಹವನ್ನು ನೋಡಿದಂತಹ ಸಾರ್ವಜನಿಕರು ಹೇಳ್ತಾರೆ ತುಂಬಾ ಹಿಂಸಾತ್ಮಕವಾಗಿ ಈ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಬಿಹಾರದಿಂದ ಕೆಲಸಕ್ಕೆಲ್ಲ ಬರುವವರು ತುಂಬಾ ಗಟ್ಟುಮುಟ್ಟಾಗಿರ್ತಾರೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಬೇಕಾದ್ರೆ ಕೆಲಸ ಮಾಡುವಂತಹ ಅವರು ಶಕ್ತಿಯನ್ನ ಹೊಂದಿರ್ತಾರೆ. ಯಾವುದೋ ಒಂದು ಸಣ್ಣ ಸ್ಟಿಕ್ಕಿನ ಹೊಡೆತಕ್ಕೆ ಅವ್ರು ಸಾಯ್ತಾರೆ ಅಂತ ಜನ ನಂಬಕ್ಕೆ ನಮ್ಮ ಸಾಗರ ಜನರು ದಡ್ಡರಲ್ಲ. ಅದರಿಂದ ಉನ್ನತ ಮಟ್ಟದ ತನಿಖೆ ಆಗಬೇಕು, CBI ಎನ್ಕ್ವೈರಿ ಆಗಬೇಕು ಅಂತ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರವಾಗಿ ಆಗ್ರಹಿಸ್ತಾ ಇದ್ದೇನೆ. ಕೇವಲ ನಮ್ಮ ಪೊಲೀಸ್ ಇಲಾಖೆ ಗಾಂಜಾದ ಹಿಂದೆ ಮಾತ್ರ ಬಿದ್ದಿದೆ. ಗಾಂಜಾ ಅಲ್ಲ, ಸಾಗರದ ಕೊರೆಕ್ಸ್ ಆಗಿರ್ಬೋದು, MX ಪೌಡರ್ ಅಂತ ಆಗಿರ್ಬೋದು, ಬೇರೆ ಬೇರೆ ವಿಧದಂತಹ ಮಾದಕ ದ್ರವ್ಯಗಳು ಸಪ್ಲೈ ಆಗ್ತಾ ಇದ್ದಾವೆ. ದುಶ್ಚಟಗಳಿಗೆ ಈಗಿನ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳು ಸಹ ಬಲಿ ಆಗ್ತಾ ಇರುವುದು ಕಣ್ಮುಂದೆ ಇದೆ. ಅದರಿಂದ ಪೊಲೀಸ್ ಇಲಾಖೆ ಗಾಂಜಾದ ಸಹಿತ ಇವೆಲ್ಲ ಪ್ರಕರಣವನ್ನು ಭೇದಿಸಿ ಸಾಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಹಾಗೆ ನೈತಿಕ ಪೊಲೀಸ್ಗಿರಿ ಪ್ರಕರಣಗಳು ಸಾಗರದಲ್ಲಿ ಯಥೇಚ್ಛವಾಗಿದೆ. ಮೊನ್ನೆ ರಾತ್ರಿ SN ನಗರದಲ್ಲಾಗಿರೋ ಘಟನೆ ಆಗಿರ್ಬೋದು, ಆವಿನಹಳ್ಳಿಯಲ್ಲಾಗಿರ್ಬೋದು, ನೆಹರು ನಗರದಲ್ಲಾಗಿರ್ಬೋದು, ಈ ರೀತಿ ನೈತಿಕ ಪೊಲೀಸ್ಗಿರಿ ಎಲ್ಲ ಮುಸ್ಲಿಂ ಯುವಕರು ಮಾಡ್ತಿದ್ದಾರೆ ಅಂತ ಎಲ್ಲ ಸಾರ್ವಜನಿಕರು ಮಾತಾಡ್ತಿದ್ದಾರೆ. ಪೊಲೀಸ್ ಇಲಾಖೆ ಇಂಥವ್ರನ್ನ ಕಡಿವಾಣ ಹಾಕಿ ಗಡಿಪಾರು ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಇನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ನ್ಯಾಯವಾದಿ KV ಪ್ರವೀಣ್ ಈ ಕೊಲೆಯ ಹಿಂದೆ ಜಿಹಾದಿ ಮನಸ್ಥಿತಿ ಎದ್ದು ಕಾಣುತ್ತಿದೆ ಎಂದಿದ್ದಾರೆ. ಇತ್ತ KR ಗಣೇಶ್ ಪ್ರಸಾದ್ ಕೇವಲ ಸ್ನೂಕರ್ ಸ್ಟಿಕ್ ನಿಂದ ಇಷ್ಟು ಭೀಕರ ಕೊಲೆ ಸಾಧ್ಯವಿಲ್ಲ, ಪೊಲೀಸರು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ತನಿಖೆ ನಡೆಸಲಿ ಎಂದು ನೋಡಿ, ಏನು ಸಾಗರದಲ್ಲಿ 2 ದಿವಸ ಹಿಂದೆ ಒಂದು ಮರ್ಡರ್ ಆಗಿದೆ. ಬಿಹಾರದಿಂದ ಕೆಲಸಕ್ಕೆ ಬಂದಿರತಕ್ಕಂತಹ ಟಿಂಕು ಶರ್ಮಾ ಅಂತಕ್ಕಂಥ 26 ವರ್ಷದ ಯುವಕನ ಮರ್ಡರ್ ಆಗಿದೆ. ಅಲ್ಲಿಯ ಮಾಲೀಕ ಈ ಒಂದು ಮರ್ಡರ್ ಅನ್ನು ಮಾಡಿದಾನೆ ಅಂತಕ್ಕಂಥದ್ದು ಈಗೆಲ್ಲ ಬೆಳಕಿ ಬರ್ತಿದೆ. ಇದ್ರ ಹಿಂದೆ ಗಾಂಜಾ, ಹುಕ್ಕ ಎಲ್ಲವೂ ಕೂಡ ಅಲ್ಲಿ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ರಾತ್ರಿ 3 ಗಂಟೆವರೆಗೂ ಕೂಡ ಆ ಒಂದು ದಂಧೆ ನಡೀತಾ ಇತ್ತು. ಮತ್ತೆ ಈ ಒಂದು ಆ ಯುವಕನನ್ನ ಅಮಾನವೀಯಾಗಿ ಯಾವ ದರ್ಶನ್ನಲ್ಲಿ ಕೇಳಿದ್ವಲ್ಲ ಅದಕ್ಕಿಂತ ಅಮಾನವೀಯ ಕ್ರೂರವಾಗಿ ಕೂಡ ಕೊಲೆಯಾಗಿದೆ. ಆ ಕೊಲೆಯನ್ನ ಮಾಡಿರ್ತಕ್ಕಂಥ ಆರೋಪಿಗಳ ವಿಡಿಯೋವನ್ನು ಕೂಡ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಎಲ್ಲ ಸುದ್ದಿಗಳು ಬರ್ತಾ ಇದ್ದಾವೆ. ಪೊಲೀಸರು ನಿಷ್ಪಕ್ಷಪಾತ ತನಿಖೆ ಮಾಡಬೇಕು. ಬಿಹಾರದಿಂದ ಪಾಪ ಹೊಟ್ಟೆಪಾಡಿ ಬಂದಿರತಕ್ಕಂಥ ಮ್ಯಾನ್ಯುವಲ್ ಲೇಬರ್ಗಳು, ಇವತ್ತು ಆ ಮ್ಯಾನ್ಯುವಲ್ ಲೇಬರ್ಗಳು ನಾವು ಇಲ್ಲಿ ಕೊಲ್ತೀವಿ ಅಂತ ಹೇಳಿದ್ರೆ ಕರ್ನಾಟಕದ ಬಗ್ಗೆ ಸುದ್ದಿ ಏನಾಗುತ್ತೆ? ಇವತ್ತು ಬಿಹಾರ ಸರ್ಕಾರ ಕೂಡ ಈ ಸುದ್ದಿ ತಲುಪ್ತಾ ಇದೆ. ಹಾಗಾಗಿ ಈ ತನಿಖೆಯನ್ನು ಮಾಡಬೇಕು. ಯಾರಿದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಎಲ್ಲರ ಹೆಡೆಮುರಿಯನ್ನು ಕಟ್ಟಬೇಕು. ಈ ಘಟನೆ ಒಂದು ಆಯಿತು ಇಷ್ಟಕ್ಕೆ ಬಿಡೋದಲ್ಲ. ಈ ಘಟನೆ ಹಿಂದಿರ್ತಕ್ಕಂಥ ಕಾಣದ ಕೈಗಳನ್ನೆಲ್ಲರನ್ನು ಕೂಡ ಬಂಧಿಸಬೇಕು. ಮತ್ತು ಈ ರೀತಿ ಕರ್ನಾಟಕದಲ್ಲಿ ಯಾರೋ ಹೊರಗಡೆಯಿಂದ ಬಂದಿರತಕ್ಕಂಥವ್ರನ್ನ ಮರ್ಡರ್ ಮಾಡ್ತಕ್ಕಂಥ ಈ ಒಂದು ಇದು ಬೇರೆ ಥರ ಮೆಸೇಜ್ ಹೋಗುತ್ತೆ ಸಾಗರಕ್ಕೆ, ಕರ್ನಾಟಕಕ್ಕೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಇದು ಹಿಂದ್ಗಡೆ ಯಾವುದೇ ಮರೆ ಮಚ್ಚುವಿಕೆ ಆಗಲಿ ಏನೂ ಆಗಬಾರ್ದು.
ಹೆಚ್ಚು ಕಡಿಮೆ ಆದ್ರೆ CBI ತನಿಖೆಗೆ ಹೋದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಪ್ರತಿಭಟನೆಯಲ್ಲಿ ಸುನಿಲ್ ರುದ್ರಪ್ಪ, ಕೀರ್ತಿ ಬೊಮ್ಮತಿ ಸೇರಿದಂತೆ ಅರುಣ ಕುಗ್ವೆ, BT ರವೀಂದ್ರ ಕಾರ್ಯಕರ್ತರು ಭಾಗವಹಿಸಿ ಮೃತನ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಸಿದ್ದಾರೆ. ನೋಡ್ತಿದ್ದೀರಿ ಸುದ್ದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ RBD ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, RBD ಮೋಟರ್ಸ್, RBD ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.